ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಅಬ್ನಾರ್ಮ್ಯಾಲಿಟೀಸ್ ಆಫ್ ಪ್ಲಾಸೆಂಟಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಭಾಳಷ್ಟು ಅಬ್ನಾರ್ಮ್ಯಾಲಿಟೀಸ್ ಇದ್ದಾವೆ. ಸೊ ಇದರಲ್ಲಿ ನಾವು ಯಾವ್ಯಾವ ಥರ ಅಬ್ನಾರ್ಮ್ಯಾಲಿಟೀಸ್ ನೋಡ್ತೀವಿ ಅಂದರೆ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ಪ್ಲಾಸೆಂಟಾ. ಓಕೆ, ಸೊ ಅದ್ರ ಒಳಗಡೆ ಸಕ್ಸೆಂಚುರೇಟ್ ಪ್ಲಾಸೆಂಟಾ, ಎಕ್ಸ್ಟ್ರಾ ಕೋರಿಯಲ್ ಪ್ಲಾಸೆಂಟಾ ಬರುತ್ತೆ, ಲೋಬುಲೇಟೆಡ್ ಪ್ಲಾಸೆಂಟಾ ಅಥವಾ ಪ್ಲಾಸೆಂಟಾ ಮೆಂಬ್ರಿನೇಷಿಯಾ ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಫಂಕ್ಷನಲ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ಪ್ಲಾಸೆಂಟಾ ಬಗ್ಗೆ ನೋಡೋಣ. ಅದೇ ಥರ ನಾವು ಪ್ಲಾಸೆಂಟಲ್ ಅಟ್ಯಾಚ್ಮೆಂಟ್ ಅಬ್ನಾರ್ಮ್ಯಾಲಿಟೀಸ್ ನೋಡೋಣ. ಅದೇ ಥರ ನಾವು ಅದರ್ ಪ್ಲಾಸೆಂಟಲ್ ಅಬ್ನಾರ್ಮ್ಯಾಲಿಟೀಸ್ ಕೂಡ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಇಲ್ಲಿ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ಪ್ಲಾಸೆಂಟಾ. ಸೊ ಸ್ಟ್ರಕ್ಚರ್ ಒಳಗಡೆ ಏನಾಗಿರುತ್ತೆ, ಸ್ಟ್ರಕ್ಚರ್ಸ್ ಸರಿಯಾಗಿರೋದಿಲ್ಲ. ಪ್ಲಾಸೆಂಟಾ ನಾರ್ಮಲ್ ಸ್ಟ್ರಕ್ಚರ್ ಇರೋದಿಲ್ಲ. ಸೊ ಅದರೊಳಗಡೆ ಫಸ್ಟ್ ನಾವು ನೋಡೋಣ ಸಕ್ಸೆಂಚುರಿಯೇಟ್ ಪ್ಲಾಸೆಂಟಾ. ಓಕೆ, ಸಕ್ಸೆಂಚುರೇಟ್ ಪ್ಲಾಸೆಂಟಾ ಅಂದರೆ ಏನು? ಸೊ ಫಸ್ಟ್ ನಾವು ಡೆಫಿನೇಷನ್ ನೋಡೋಣ. ಪ್ರೆಸೆನ್ಸ್ ಆಫ್ ಒನ್ ಆರ್ ಮೋರ್ ಎಕ್ಸೆಸರಿ ಲೋಬ್ ಸಪರೇಟ್ ಫ್ರಮ್ ಮೇನ್ ಪ್ಲಾಸೆಂಟಲ್ ಮಾಸ್. ಓಕೆ, ಸೊ ಇಲ್ಲಿ ಏನಿದೆ, ಒನ್ ಅಥವಾ ಎರಡು ಎಕ್ಸೆಸರಿ ಲೋಬ್ಸ್ ಇದ್ದಾವೆ. ಓಕೆ, ಎಕ್ಸೆಸರಿ ಲೋಬ್ಸ್ ಇದ್ದಾವೆ ಅಂದರೆ ಪ್ಲಾಸೆಂಟಾ ಥರ ಸ್ವಲ್ಪ ಮಾಸ್ ಪ್ರೆಸೆಂಟ್ ಇದೆ. ಓಕೆ, ಸಪರೇಟ್ ಫ್ರಮ್ ಪ್ಲಾಸೆಂಟಲ್ ಮಾಸ್. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮ್ ನೋಡಿದಾಗ ಸೊ ಮೇನ್ ಪ್ಲಾಸೆಂಟಲ್ ಮಾಸ್ ಇರೋದು ಇದು. ಓಕೆ, ಸೊ ಇದೇನಿದೆ ಮೇನ್ ಪ್ಲಾಸೆಂಟಲ್ ಮಾಸ್ ಇದೆ. ಇದರಿಂದ ಸಪ್ರೇಟ್ ನಮಗೊಂದು ಪ್ಲಾಸೆಂಟಾ ಕಾಣಿಸ್ತಾ ಇದೆ. ಓಕೆ, ಸಪ್ರೇಟ್ ಎಕ್ಸೆಸರಿ ಲೋಬ್ ಕಾಣಿಸ್ತಾ ಇದೆ. ಇದನ್ನು ನಾವೇನಂತ ಹೇಳ್ತೀವಿ, ಸಕ್ಸೆಂಚುರೇಟ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಏನು, ಒನ್ ಆರ್ ಮೋರ್ ಎಕ್ಸೆಸರಿ ಲೋಬ್ಸ್ ಇದ್ದಾವೆ. ಇದೇನಿದೆ ಎಕ್ಸೆಸರಿ ಲೋಬ್ ಸಪರೇಟ್ ಫ್ರಮ್ ದಿ ಮೇನ್ ಪ್ಲಾಸೆಂಟಲ್ ಮಾಸ್. ಓಕೆ, ಪ್ಲಾಸೆಂಟಾ ಇಂದ ದೂರ ಇದೆ, ಸಪ್ರೇಟ್ ಇದೆ, ಒಂದು ಎಕ್ಸೆಸರಿ ಲೋಬ್ ಇದೆ. ಹಾಗಿದ್ರೆ ನಾವು ಏನಂತ ಹೇಳ್ತೀವಿ, ಸಕ್ಸೆಂಚುರೇಟ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಸೊ ಇದರ ರಿಸ್ಕ್ ಏನೇನಿರ್ಬೋದು, ಕಾಂಪ್ಲಿಕೇಶನ್ ಏನೇನಿರ್ಬೋದು ಅಂದರೆ ರಿಟೇನ್ಡ್ ಪ್ಲಾಸೆಂಟಾ, ಡೆಲಿವರಿ ಆಗಿದ್ಮೇಲೆ ಕೂಡ ಪ್ಲಾಸೆಂಟಾ ಒಳಗಡೆನೇ ಇರ್ಬೋದು. ಓಕೆ, ಸ್ವಲ್ಪ ಪ್ಲಾಸೆಂಟಾ ಪಾರ್ಟ್ ಒಳಗಡೆನೇ ಇರ್ಬೋದು, ಈ ಸಪ್ರೇಟ್ ಪಾರ್ಟ್ ಒಳಗಡೆನೇ ಇರ್ಬೋದು. ಅದಾಗಿದ ಮೇಲೆ ಅವ್ರಿಗೆ ಜಾಸ್ತಿ ಬ್ಲೀಡಿಂಗ್ ಕೂಡ ಆಗ್ಬೋದು. ಅದನ್ನು ನಾವು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಓಕೆ, PPH ಕೂಡ ಆಗ್ಬೋದು. ಡೆಲಿವರಿ ಆಗಿದ ಮೇಲೆ ಜಾಸ್ತಿ ಬ್ಲೀಡಿಂಗ್ ಕೂಡ ಆಗ್ಬೋದು. ಇನ್ಫೆಕ್ಷನ್ ರಿಸ್ಕ್ ಕೂಡ ಇರುತ್ತೆ. ಸೊ ಇದನ್ನು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ, ಸೊ ಅದನ್ನು ಎಕ್ಸ್ಪ್ಲೋರೇಷನ್ ಆಫ್ ಯೂಟ್ರಸ್ ಅಂದರೆ ಸರಿಯಾಗಿ ನಾವು ಎಕ್ಸ್ಪ್ಲೋರ್ ಮಾಡಿ ರಿಮೂವ್ ಮಾಡಬೇಕು. ಸೊ ಐ ಥಿಂಕ್ ನಿಮಗೆ ಸಕ್ಸೆಂಚುರೇಟ್ ಪ್ಲಾಸೆಂಟಾ ಅರ್ಥ ಆಗಿದೆ. ಓಕೆ, ಸೊ ಫಸ್ಟ್ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಆಫ್ ಪ್ಲಾಸೆಂಟಾ ಅಲ್ಲಿ ನಾವು ಏನು ನೋಡಿದ್ದೀವಿ, ಸಕ್ಸೆಂಚುರೇಟ್ ಪ್ಲಾಸೆಂಟಾ ಅಥವಾ ಪ್ಲಾಸೆಂಟಾ ಸಕ್ಸೆಂಚುರೇಟ್ ಅಂತ ಕೂಡ ಹೇಳ್ಬೋದು. ಸೊ ಇದು ಏನಿದೆ, ಎಕ್ಸೆಸರಿ ಲೋಬ್ ಪ್ರೆಸೆಂಟ್ ಇದೆ, ಸಪರೇಟ್ ಇದೆ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಟ್ರಾ ಕೋರಿಯಲ್ ಪ್ಲಾಸೆಂಟಾ. ಎಕ್ಸ್ಟ್ರಾ ಕೋರಿಯಲ್ ಪ್ಲಾಸೆಂಟಾ ಅಂದರೆ ಏನು, ಅ ಥಿಕ್ ವೈಟ್ ರಿಂಗ್, ಇಲ್ಲೇನಿದೆ ಅ ಥಿಕ್ ವೈಟ್ ರಿಂಗ್ ಈಸ್ ಸೀನ್ ಆನ್ ದಿ ಫೀಟಲ್ ಸರ್ಫೇಸ್. ಓಕೆ, ಸೊ ಫೀಟಲ್ ಸರ್ಫೇಸ್ ನಾವು ನೋಡಿದಾಗ ಇಲ್ಲೊಂದು ವೈಟ್ ಥಿಕ್ ರಿಂಗ್ ಇದೆ. ಓಕೆ, ಹೇಗಿದೆ ಸರ್, ಥಿಕ್ ವೈಟ್ ರಿಂಗ್ ಇದೆ ಫೀಟಲ್ ಸರ್ಫೇಸಲ್ಲಿ. ಓಕೆ, ಮೇಕಿಂಗ್ ಸೆಂಟ್ರಲ್ ಪೋರ್ಷನ್ ಅಪಿಯರ್ಡ್ ಡಿಪ್ರೆಸ್ಡ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಒಂದು ರಿಂಗ್ ಪ್ರೆಸೆಂಟ್ ಇದೆ. ಇಲ್ಲಿ ಎಕ್ಸಾಂಪಲ್ ನೀವು ಈಗ ಇಮೇಜಲ್ಲಿ ನೋಡ್ಬೋದು, ಇಲ್ಲೊಂದು ರಿಂಗ್ ಪ್ರೆಸೆಂಟ್ ಇದೆ. ಓಕೆ, ಸೊ ರಿಂಗ್ ಪ್ರೆಸೆಂಟ್ ಇದೆ, ಥಿಕ್ ಇದೆ, ವೈಟಿಶ್ ರಿಂಗ್ ಇದೆ. ಓಕೆ, ವೈಟಿಶ್ ಕಲರ್ ಇದೆ, ಥಿಕ್ ರಿಂಗ್ ಇದೆ ಸೆಂಟರ್ ಹತ್ರ. ಅದಕ್ಕೋಸ್ಕರ ನಮ್ಮ ಸೆಂಟರ್ ಏನಾಗಿದೆ, ಇಲ್ಲಿ ಡಿಪ್ರೆಸ್ ಕಾಣಿಸ್ತಾ ಇದೆ, ಒಳಗಡೆ ಕಾಣಿಸ್ತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ಟ್ರಾ ಕೋರಿಯಲ್ ಪ್ಲಾಸೆಂಟಾ. ಓಕೆ, ಸೊ ಎಕ್ಸ್ಟ್ರಾ ಕೋರಿಯಲ್ ಪ್ಲಾಸೆಂಟಾ ಅಂದರೆ ಏನು, ಥಿಕ್ ವೈಟ್ ರಿಂಗ್ ಈಸ್ ಸೀನ್ ಆನ್ ಫೀಟಲ್ ಸರ್ಫೇಸ್ ಆಫ್ ದಿ ಪ್ಲಾಸೆಂಟಾ ಮೇಕಿಂಗ್ ಸೆಂಟ್ರಲ್ ಪೋರ್ಷನ್ ಅಪಿಯರ್ಡ್ ಡಿಪ್ರೆಸ್. ಸೊ ಸೆಂಟ್ರ್ ಪೋರ್ಷನ್ ನಮಗೆ ಡಿಪ್ರೆಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಎರಡು ಟೈಪ್ ಇದ್ದಾವೆ, ಒಂದು ಸರ್ಕಮ್ವಲ್ಲೇಟ್ ಪ್ಲಾಸೆಂಟಾ, ಇನ್ನೊಂದು ಪ್ಲಾಸೆಂಟಾ ಮಾರ್ಜಿನಾಟ ಅಂತ ಇರುತ್ತೆ. ಓಕೆ, ಸೊ ಫಸ್ಟ್ ಏನಿದೆ ಸರ್ಕಮ್ವಲ್ಲೇಟ್ ಪ್ಲಾಸೆಂಟಾ. ಇದರೊಳಗಡೆ ಎಕ್ಸ್ಟ್ರಾ ಕೋರಿಯಲ್ ಒಳಗಡೆ ಟೈಪ್ಸ್ ಇದ್ದಾವೆ, ಸರ್ಕಮ್ವಲ್ಲೇಟ್ ಪ್ಲಾಸೆಂಟಾ. ಸರ್ಕಮ್ವಲ್ಲೇಟ್ ಪ್ಲಾಸೆಂಟಾ ಅಂದರೆ ಏನು, ದಿ ರಿಂಗ್ ಈಸ್ ಲೊಕೇಟೆಡ್ ಬಿಟ್ವೀನ್ ದಿ ಪ್ಲಾಸೆಂಟಾ ಮಾರ್ಜಿನ್ ಆ್ಯಂಡ್ ಸೆಂಟರ್. ಓಕೆ, ಸೊ ಇದು ಎಲ್ಲಿದೆ, ರಿಂಗ್ ಎಲ್ಲಿ ಲೊಕೇಟೆಡ್ ಆಗಿದೆ ಸರ್, ಇದೇನಿದೆ ಮಾರ್ಜಿನ್, ಇದೇನಿದೆ ಸೆಂಟರ್. ಸೆಂಟರ್ ಮತ್ತು ಮಾರ್ಜಿನ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇದೆ. ಓಕೆ, ರಿಂಗ್ ಎಲ್ಲಿ ಪ್ರೆಸೆಂಟ್ ಇದೆ, ಲೊಕೇಟೆಡ್ ಬಿಟ್ವೀನ್ ದಿ ಪ್ಲಾಸೆಂಟಾ ಮಾರ್ಜಿನ್ ಆ್ಯಂಡ್ ಸೆಂಟರ್. ಓಕೆ, ಮಾರ್ಜಿನ್ ಮತ್ತು ಸೆಂಟರ್ ಮಧ್ಯದಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ, ಇಲ್ಲೊಂದು ರಿಂಗ್ ಕಾಣಿಸ್ತಾ ಇದೆ. ಅದನ್ನು ನಾವು ಸರ್ಕಮ್ವಲ್ಲೇಟ್ ಅಂತ ಹೇಳ್ತೀವಿ. ಸರ್ ಅದು ರಿಂಗ್ ಹೇಗಾಗಿದೆ, ಫಾರ್ಮ್ಡ್ ಬೈ ದಿ ಫೋಲ್ಡ್ಸ್ ಆಫ್ ಆಮ್ನಿಯಾನ್ ಆ್ಯಂಡ್
ಕೋರಿಯಾನ್. ಓಕೆ, ಸೊ ಆಮ್ನಿಯಾನ್ ಮತ್ತು ಕೋರಿಯಾನ್ ಆ್ಯಂಡ್ ಫಿಬ್ರಿನ್ ಅಂತ ಇರುತ್ತೆ. ಸೊ ಮೂರು ಇಲ್ಲಿ ಫೋಲ್ಡ್ ಆಗಿದ್ದಾವೆ, ಇದೇ ಪ್ಲೇಸಲ್ಲಿ ಫೋಲ್ಡ್ ಆಗಿದ್ದಾವೆ. ಅದಕ್ಕೋಸ್ಕರ ನಾವು ಅದನ್ನು ಏನಂತ ಹೇಳ್ತೀವಿ, ಸರ್ಕಮ್ ಒಲ್ಲೇಟ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಡಿಪ್ರೆಸ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಇದ್ರ ಕಾಂಪ್ಲಿಕೇಶನ್ ಏನೇನು ಆಗ್ಬೋದು, ಇದು ಯಾಕೆ ಡೇಂಜರ್ ಇರುತ್ತೆ, ಯಾಕೆ ಕಾಂಪ್ಲಿಕೇಶನ್ ಏನೇನು ಇರ್ಬೋದು ಅಂತ ಕೇಳಿದಾಗ ಮಿಸ್ಕ್ಯಾರೇಜ್ ಆಗ್ಬೋದು, ಅಂದರೆ ಅಬಾರ್ಷನ್ ಆಗ್ಬೋದು, ಪ್ರೀಟರ್ಮ್ ಲೇಬರ್ ಆಗ್ಬೋದು, ಅಂದರೆ ಟೈಮ್ಗಿಂತ ಮೊದಲು. ಪ್ರೀ ಟರ್ಮ್ ಅಂದರೆ ಏನು, 37 ವೀಕ್ಕಿಂತ ಮೊದಲೇ ಡೆಲಿವರಿ ಆಗ್ಬೋದು. ಓಕೆ, ಪ್ಲಾಸೆಂಟಾ ಅಬ್ರಪ್ಷನ್ ಅಂದರೆ ಏನು, ಅರ್ಲಿ ಡಿಟ್ಯಾಚ್ಮೆಂಟ್, ಇನ್ನೂ ಡೆಲಿವರಿನೇ ಆಗಿಲ್ಲ ಬಟ್ ಪ್ಲಾಸೆಂಟಾ ಏನಾಗಿದೆ, ಡಿಟ್ಯಾಚ್ ಆಗಬಹುದು. ಓಕೆ, ಫೀಟಸ್ ಡಿಸ್ಟ್ರೆಸ್ ಕೂಡ ಹೋಗಬಹುದು. ಓಕೆ, ಸೊ ಸರ್ಕಮ್ ಒಲ್ಲೇಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಮಾರ್ಜಿನ್ ಆ್ಯಂಡ್ ಸೆಂಟರ್ ಮಧ್ಯದಲ್ಲಿ. ಓಕೆ, ಮಾರ್ಜಿನ್ ಮತ್ತು ಬಿಟ್ವೀನ್ ದಿ ಮಾರ್ಜಿನ್ ಆ್ಯಂಡ್ ಸೆಂಟರ್ ಅಲ್ಲೊಂದು ಏನು ಪ್ರೆಸೆಂಟ್ ಇದೆ, ರಿಂಗ್ ಪ್ರೆಸೆಂಟ್ ಇದೆ, ಅದನ್ನು ನಾವು ಸರ್ಕಮ್ ಒಲ್ಲೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಲಾಸೆಂಟಾ ಮಾರ್ಜಿನಾಟ, ನೆಕ್ಸ್ಟ್ ಏನಿದೆ ಪ್ಲಾಸೆಂಟಾ ಮಾರ್ಜಿನಾಟ, ಅಥವಾ ನಾವು ಇದನ್ನು ಸರ್ಕಮ್ ಮಾರ್ಜಿನೇಟ್ ಪ್ಲಾಸೆಂಟಾ ಅಂತ ಕೂಡ ಹೇಳಬಹುದು. ಓಕೆ, ಸೊ ಇದ್ರ ಒಳಗಡೆ ಏನಿರುತ್ತೆ, ದಿ ರಿಂಗ್ ಈಸ್ ಎಟ್ ದಿ ಎಡ್ಜ್ ಆಫ್ ದಿ ಪ್ಲಾಸೆಂಟಾ. ಸೊ ರಿಂಗ್ ಎಲ್ಲಿದೆ ಸರ್, ಎಡ್ಜಿಗೆ, ಅಂದರೆ ಫುಲ್ ಸೈಡಿಗೆ ನಮಗೆ ಕಾಣಿಸ್ತಾ ಇದೆ. ಓಕೆ, ರಿಂಗ್ ಎಲ್ಲಿ ಕಾಣಿಸ್ತಾ ಇದೆ, ಸೈಡಿಗೆ ಕಾಣಿಸ್ತಾ ಇದೆ. ಓಕೆ, ಲೆಸ್ ಸಿವಿಯರ್ ದೆನ್ ಸರ್ಕಮ್ ಒಲ್ಲೇಟ್ ಪ್ಲಾಸೆಂಟಾ. ಓಕೆ, ಸರ್ಕಮ್ ಒಲ್ಲೇಟ್ ಪ್ಲಾಸೆಂಟಾಕ್ಕಿಂತ ಕಡಿಮೆ ಸಿವಿಯರ್ ಇರುತ್ತೆ. ಓಕೆ, ಸೊ ಮೋರ್ ಡೇಂಜರಸ್ ಏನು ಸರ್, ಸರ್ಕಮ್ ಒಲ್ಲೇಟ್ ಪ್ಲಾಸೆಂಟಾ ಅಂತ ನೀವು ಹೇಳಬೇಕು. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಥರ್ಡ್ ಟೈಪ್ ಇಲ್ಲಿರೋದು ಲೋಬುಲೇಟೆಡ್ ಪ್ಲಾಸೆಂಟಾ. ಓಕೆ, ಲೋಬುಲೇಟೆಡ್ ಪ್ಲಾಸೆಂಟಾ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಇಲ್ಲಿ ಲೋಬ್ಸ್ ಜಾಸ್ತಿ ಇದ್ದಾವೆ. ಓಕೆ, ಇಲ್ಲಿ ಲೋಬ್ಸ್ ಜಾಸ್ತಿ ಇದ್ದಾವೆ ಅಂದರೆ ಏನು, ಪ್ಲಾಸೆಂಟಾ ಈಸ್ ಡಿವೈಡೆಡ್ ಇಂಟು 2 or more ಲೋಬ್ಸ್. ಓಕೆ, ಸೊ ಒಂದೇ ಪ್ಲಾಸೆಂಟಾ ಇರುತ್ತೆ, ಅದು 2 ಲೋಬ್ ಆಗಿ ಡಿವೈಡ್ ಆಗ್ತಾ ಇದೆ. ಓಕೆ, ಸೊ 1 ಲೋಬ್ 2 ಲೋಬ್, ಒಂದೇ ಪ್ಲಾಸೆಂಟಾ ಒಂದಕ್ಕಿಂತ ಜಾಸ್ತಿ ಲೋಬ್ ಆಗಿ ಡಿವೈಡ್ ಆಗ್ತಾ ಇದೆ, ಅದನ್ನು ನಾವು ಲೋಬುಲೇಟೆಡ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಓಕೆ, ಸೊ ಇದೇ ಥರ ನಾವು ಅಲ್ಲಿ ಮೇಲ್ಗಡೆ ನೋಡಿದರೆ ಅಲ್ಲಿ ಎಕ್ಸೆಸರಿ ಲೋಬ್ ಪ್ರೆಸೆಂಟ್ ಇದ್ದು. ಓಕೆ, ಅಲ್ಲೇನಿತ್ತು ಸರ್, ಎಕ್ಸೆಸರಿ ಲೋಬ್ ಪ್ರೆಸೆಂಟ್ ಇದ್ದು. ಸೊ ನೀವು ಡಯಾಗ್ರಾಮಲ್ಲಿ ಇಲ್ಲಿ ನೀವು ನೋಡ್ಬೋದು, ಸಕ್ಸೆಂಚುರಿಯೇಟ್ ಪ್ಲಾಸೆಂಟಾದಲ್ಲಿ ಎಕ್ಸೆಸರಿ ಲೋಬ್ ಅಂದರೆ ಪ್ಲಾಸೆಂಟಾಕ್ಕಿಂತ ಭಾಳ ದೂರ ಪ್ರೆಸೆಂಟ್ ಇತ್ತು ಒಂದು ಲೋಬ್, ಅದೇನಿತ್ತು ಎಕ್ಸೆಸರಿ ಲೋಬ್. ಬಟ್ ಇಲ್ಲಿ ಹೀಗಿಲ್ಲ, ಇಲ್ಲಿ ಲೋಬುಲೇಟೆಡ್ ಪ್ಲಾಸೆಂಟಾ ಅಲ್ಲಿ ಅಟ್ಯಾಚ್ ಆಗಿದೆ. ಓಕೆ, ಮೇನ್ ಪ್ಲಾಸೆಂಟಾನೇ ಡಿವೈಡ್ ಆಗಿದೆ 2 or more ಲೋಬ್ಸಲ್ಲಿ. ಓಕೆ, ಅದೇ 2 ಲೋಬ್ ಇದ್ದರೆ ನಾವು ಬೈಲೋಬುಲೇಟೆಡ್ ಅಂತ ಹೇಳ್ತೀವಿ, 3 ಇದ್ದರೆ ಟ್ರೈಲೋಬುಲೇಟೆಡ್ ಅಂತ ಹೇಳ್ತೀವಿ. ಓಕೆ, 2 ಲೋಬ್ನೂ ಇರ್ಬೋದು, 3 ಲೋಬ್ ಕೂಡ ಇರಬಹುದು. ಓಕೆ, ಅಪೇರಿಂಗ್ ಆ್ಯಸ್ ಮಲ್ಟಿಪಲ್ ಪ್ಲಾಸೆಂಟಾ ಫಾರ್ ಅ ಸಿಂಗಲ್ ಬೇಬಿ. ಹೇಗೆ ಕಾಣಿಸುತ್ತೆ ನಮಗೆ ಅಂದರೆ, ಮಲ್ಟಿಪಲ್ ಪ್ಲಾಸೆಂಟಾ ಇದೆ, ಒಂದೇ ಬೇಬಿಗೋಸ್ಕರ ಮಲ್ಟಿಪಲ್ ಪ್ಲಾಸೆಂಟಾ ಇದೆ, ಹೀಗೆ ನಮಗೆ ಕಾಣಿಸುತ್ತೆ. ಸೊ ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಸೊ ಕಾಸ್ ಏನಿರ್ಬೋದು ಅಂದರೆ, ಕೋರಿಯಾನಿಕ್ ವಿಲ್ಲೈ ಸರಿಯಾಗಿ ಫ್ಯೂಷನ್ ಆಗಿಲ್ಲ ಅಥವಾ ಸರಿಯಾಗಿ ಡೆವಲಪ್ ಆಗಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಆಗಬಹುದು. ಆ್ಯಂಡ್ ಕಾಂಪ್ಲಿಕೇಶನ್ ಏನೇನು ಆಗಬಹುದು ಅಂತ ಕೇಳಿದ್ರೆ, ರಿಟೈನ್ಡ್ ಪ್ಲಾಸೆಂಟಾ, ಡೆಲಿವರಿ ಆಗಿದ್ಮೇಲೆ ಪ್ಲಾಸೆಂಟಾ ಕಂಪ್ಲೀಟಾಗಿ ಹೊರಗೆ ಬರೋದಿಲ್ಲ, ಮತ್ತು PPH ಕೂಡ ಆಗ್ಬೋದು, ಬ್ಲೀಡಿಂಗ್ ಕೂಡ ಜಾಸ್ತಿ ಆಗ್ಬೋದು ಡೆಲಿವರಿ ಆಗಿದ್ಮೇಲೆ. ನೆಕ್ಸ್ಟ್ ಪ್ಲಾಸೆಂಟಾ ಮೆಂಬ್ರೆನೇಶಿಯೆ. ಓಕೆ, ಸೊ ಫೋರ್ತ್ ಟೈಪ್ ಏನಿದೆ, ಪ್ಲಾಸೆಂಟಾ ಮೆಂಬ್ರೆನೇಶಿಯೆ. ಸೊ ಪ್ಲಾಸೆಂಟಾ ಮೆಂಬ್ರೆನೇಶಿಯೆ ಅಂದರೆ ಏನು, ಇಲ್ಲೊಂದು ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೆಂಬ್ರೆನೇಶಿಯೆ ಅಂದರೆ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಓಕೆ, ದಿ ಪ್ಲಾಸೆಂಟಾ ಈಸ್ ಅಬ್ನಾರ್ಮಲ್ಲಿ ಲಾರ್ಜ್ ಆ್ಯಂಡ್ ಥಿನ್. ಪ್ಲಾಸೆಂಟಾ ಹೇಗಿದೆ, ಲಾರ್ಜ್ ಇದೆ, ಥಿನ್ ಇದೆ, ಕವರಿಂಗ್ ಎಂಟೈರ್ ಯೂಟ್ರಸನ್ನು ಇದು ಕವರ್ ಮಾಡುತ್ತೆ, ಲೈಕ್ ಅ ಮೆಂಬ್ರೇನ್. ಒಂದು ಮೆಂಬ್ರೇನ್ ಥರದ ಎಂಟೈರ್ ಯೂಟ್ರಸನ್ನು ಇದು ಏನು ಮಾಡುತ್ತೆ, ಕವರ್ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡೋಣ, ದಿಸ್ ಈಸ್ ಲೋಬುಲೇಟೆಡ್ ಪ್ಲಾಸೆಂಟಾ. ಓಕೆ, ಏನಿದೆ ಲೋಬುಲೇಟೆಡ್, ಸ್ಪೆಷಲಿ ಬೈಲೋಬುಲೇಟೆಡ್ ಪ್ಲಾಸೆಂಟಾ. ಬೈ ಅಂದರೆ 2 ಲೋಬ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೊ ಒಂದೇ ಪ್ಲಾಸೆಂಟಾ 2 ಲೋಬ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಸೊ ಇದು ಏನಿದೆ ಸಕ್ಸೆಂಚುರೇಟ್ ಪ್ಲಾಸೆಂಟಾ, ಇಲ್ಲೊಂದು ಎಕ್ಸೆಸರಿ ಲೋಬ್ ಪ್ರೆಸೆಂಟ್ ಇದೆ, ನೋಡ್ಬೋದು ನೀವು ಇಲ್ಲಿ ಎಕ್ಸೆಸರಿ ಲೋಬ್ ಪ್ರೆಸೆಂಟ್ ಇದೆ. ಇದು ಮೇನ್ ಪ್ಲಾಸೆಂಟಾ, ಇದು ಎಕ್ಸೆಸರಿ ಲೋಬ್. ಓಕೆ, ಅದೇ ನಾವು ಇಲ್ಲಿ ಪ್ಲಾಸೆಂಟಾ ಮೆಂಬ್ರೆನೇಶಿಯೆ ನೋಡಿದಾಗ ಇಲ್ಲಿ ನೀವು ನೋಡ್ಬೋದು, ಪ್ಲಾಸೆಂಟಾ ಫುಲ್ ಯೂಟ್ರಸನ್ನು ಕವರ್ ಮಾಡಿಬಿಟ್ಟಿದೆ. ಓಕೆ, ಸೊ ಇದು ನಿಮಗೆ ಕಲರ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಡಾರ್ಕು. ಇದೇನಿದೆ ಪ್ಲಾಸೆಂಟಾ ಇದೆ, ಫುಲ್ ಯೂಟ್ರಸನ್ನು ಇದು ಕವರ್ ಮಾಡಿಬಿಟ್ಟಿದೆ, ಅದನ್ನು ನಾವು ಪ್ಲಾಸೆಂಟಾ ಮೆಂಬ್ರೆನೇಶಿಯೆ ಅಂತ ಹೇಳ್ತೀವಿ. ಓಕೆ, ದಿ ಪ್ಲಾಸೆಂಟಾ ಈಸ್ ಅಬ್ನಾರ್ಮಲ್ಲಿ ಲಾರ್ಜ್, ಭಾಳ ಲಾರ್ಜ್ ಇದೆ, ಆ್ಯಂಡ್ ಥಿನ್ ಇದೆ, ಕವರಿಂಗ್ ಎಂಟೈರ್ ಯೂಟ್ರಸನ್ನು ಇದು ಕವರ್ ಮಾಡಿದೆ, ಪ್ಲಾಸೆಂಟಾ ಮೆಂಬ್ರೆನೇಶಿಯೆ ಅಂತ ಹೇಳ್ತೀವಿ. ಓಕೆ,
ನೆಕ್ಸ್ಟ್ ಕಾಂಪ್ಲಿಕೇಶನ್ ಏನೇನಾಗ್ಬೋದು ಇದ್ರದ್ದು ಅಂತ ಕೇಳಿದರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಆಗ್ಬೋದು. ಏನಾಗ್ಬೋದು ಸರ್? ಪೋಸ್ಟ್ ಪಾರ್ಟಮ್ ಹೆಮರೇಜ್ ಕೂಡ ಆಗ್ಬೋದು. ಅಂದರೆ ಏನು? PPH ಬ್ಲೀಡಿಂಗ್ ಆಫ್ಟರ್ ದಿ ಡೆಲಿವರಿ, ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ರಿಟೇನ್ಡ್ ಪ್ಲಾಸೆಂಟಾ ಅಂದರೆ ಡೆಲಿವರಿ ಆಗಿದ್ಮೇಲೆ ಪ್ಲಾಸೆಂಟಾ ಒಳಗಡೆನೇ ಇರ್ಬೋದು. ಓಕೆ. ನೀಡಿಂಗ್ ಮ್ಯಾನುವಲ್ ರಿಮೂವಲ್ ಆರ್ ಸರ್ಜರಿ. ಮ್ಯಾನುವಲ್ ಆಗಿ ನಾವು ರಿಮೂವ್ ಮಾಡ್ಬೋದು, ಅದ್ರೂ ಬರಲಿಲ್ಲ ಅಂದರೆ ಸರ್ಜರಿ ಮಾಡಿ ಪ್ಲಾಸೆಂಟಾ ರಿಮೂವ್ ಮಾಡಬೇಕಾಗುತ್ತೆ ಆಫ್ಟರ್ ದಿ ಡೆಲಿವರಿ. ಓಕೆ. ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನಲ್ ಅಬ್ನಾರ್ಮಲಿಟೀಸ್. ಸೊ ಇಷ್ಟೊತ್ತನ ನಾವು ನೋಡಿರೋದೇನು? ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್. ಸೊ ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನಲ್ ಅಬ್ನಾರ್ಮ್ಯಾಲಿಟೀಸ್. ಏನೇನು ಇರ್ತವೆ ಸರ್ ಫಂಕ್ಷನಲ್ ಅಬ್ನಾರ್ಮಲಿಟೀಸ್ ಅಂದರೆ? ಫಂಕ್ಷನ್ ಸರಿಯಾಗಿ ಮಾಡೋದಿಲ್ಲ. ಓಕೆ. ಸೊ ಫಸ್ಟ್ ಲಾರ್ಜ್ ಆ್ಯಂಡ್ ಹೆವಿ ಪ್ಲಾಸೆಂಟಾ. ಪ್ಲಾಸೆಂಟಾ ಹೇಗಿದೆ? ಭಾಳ ಲಾರ್ಜ್ ಇದೆ ಆ್ಯಂಡ್ ಹೆವಿ ಇದೆ, ಅದಕ್ಕೋಸ್ಕರ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ಓಕೆ. ಸೊ ನೆಕ್ಸ್ಟ್ ಸ್ಮಾಲ್ ಆ್ಯಂಡ್ ಲೈಟ್ ಪ್ಲಾಸೆಂಟಾ. ಸ್ಮಾಲ್ ಇದೆ ಆ್ಯಂಡ್ ಫುಲ್ ಅದ್ರ ವೇಟೇ ಇಲ್ಲ, ಆ ಥರ ಇದು ಪ್ಲಾಸೆಂಟಾ ಇದೆ, ಅದಕ್ಕೋಸ್ಕರ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ನೆಕ್ಸ್ಟ್ ಪೇಲ್ ಪ್ಲಾಸೆಂಟಾ, ಲೈಟ್ ಕಲರ್ಡ್ ಪ್ಲಾಸೆಂಟಾ. ಪ್ಲಾಸೆಂಟಾ ಹೇಗಿದೆ ಸರ್? ಪೇಲ್ ಕಲರ್ ಇದೆ, ಪೇಲ್ ಪ್ಲಾಸೆಂಟಾ ಅಂತ ಹೇಳ್ತೀವಿ, ಅದು ಸರಿಯಾಗಿ ಮಾಡೋದಿಲ್ಲ. ಏನು ಮಾಡುತ್ತೆ ಸರ್? ಪೂವರ್ ಆಕ್ಸಿಜನ್ ಸಪ್ಲೈ ಟು ದಿ ಫೀಟಸ್ಗೆ ಇದು ಆಕ್ಸಿಜನ್ನೇ ಸಪ್ಲೈ ಮಾಡೋದಿಲ್ಲ, ಕೆಲಸ ಸರಿಯಾಗಿ ಮಾಡೋದಿಲ್ಲ. ಓಕೆ. ನೆಕ್ಸ್ಟ್ ಟ್ಯೂಮರ್ ಫಾರ್ಮೇಷನ್ ಇನ್ ದಿ ಪ್ಲಾಸೆಂಟಾ. ಪ್ಲಾಸೆಂಟಾದಲ್ಲಿ ಏನಾಗಿದೆ ಸರ್? ಟ್ಯೂಮರ್ ಆಗಿದೆ. ಏನಾಗಿದೆ ಸರ್? ಟ್ಯೂಮರ್ ಆಗಿದೆ, ಅದಕ್ಕೋಸ್ಕರ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಓಕೆ. ಸೊ ಕಾಂಪ್ಲಿಕೇಶನ್, ಸೊ ಪ್ರಿಮ್ಯಾಚ್ಯೂರ್ ಲೇಬರ್ ಆಗ್ಬೋದು ಅಥವಾ ಪಾಲಿಹೈಡ್ರೋಮಿನಾಸ್ ಕೂಡ ಆಗ್ಬೋದು. ಪಾಲಿಹೈಡ್ರೋಮಿನಾಸ್ ಅಂದರೆ ಏನು? ಗರ್ಭದಲ್ಲಿ ನೀರಿರುತ್ತೆ ಅಲ್ಲ, ಯಾವ್ದು ನೀರು ಇರುತ್ತೆ ಸರ್? ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಏನಿರುತ್ತೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಸೊ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆದರೆ ಪಾಲಿಹೈಡ್ರೋಮಿನಾಸ್ ಅಂತ ಹೇಳ್ತೀವಿ, ಇದೆಲ್ಲ ಆಗಬಹುದು. ಓಕೆ. ನೆಕ್ಸ್ಟ್ ಪ್ಲಾಸೆಂಟಾ ಇನ್ಫಾರ್ಕ್ಷನ್. ಓಕೆ. ಪ್ಲಾಸೆಂಟಾ ಇನ್ಫಾರ್ಕ್ಷನ್ ಅಂದರೆ ಏನು ಸರ್? ಟಿಶ್ಯೂ ಡೆತ್ ಆಗುತ್ತೆ. ಓಕೆ. ಲೈಕ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತಿದ್ದೀರಿ. ಇನ್ಫಾರ್ಕ್ಷನ್ ಅಂದರೆ ಏನು? ಟಿಶ್ಯೂ ಡೆತ್. ಮಯೋಕಾರ್ಡಿಯಮ್ ಅಂದರೆ ಹಾರ್ಟಲ್ಲಾದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದೇ ಪ್ಲಾಸೆಂಟಾ ಒಳಗಡೆ ಟಿಶ್ಯೂ ಡೆತ್ ಆದರೆ ಪ್ಲಾಸೆಂಟಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೀವಿ. ಅಲ್ಲೇನಾಗುತ್ತೆ? ಪ್ಲಾಸೆಂಟಾ ಟಿಶ್ಯೂಗಳು ನೆಕ್ರೋಸಿಸ್ ಆಗ್ತವೆ ಇನ್ ದಿ ಪ್ಲಾಸೆಂಟಲ್ ಕಾಟಿಲಿಡಾನ್ಸ್ ಒಳಗಡೆ ಏನಾಗ್ತವೆ? ನೆಕ್ರೋಸಿಸ್ ಆಗುತ್ತೆ. ಯಾಕೆ ಸರ್? ಡ್ಯೂ ಟು ದಿ ರೆಡ್ಯೂಸ್ಡ್ ಬ್ಲಡ್ ಫ್ಲೋ ಸರಿಯಾಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಏನಾಗ್ತಾ ಇದೆ? ಇನ್ಫಾರ್ಕ್ಷನ್ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ. ಓಕೆ. ಸೊ ಇದು ಏನಾಗ್ಬೋದು? IUGR ಬೇಬಿ ಆಗ್ಬೋದು. ಓಕೆ. ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೆಡ್ ಬೇಬಿ ಆಗಿದ್ದು ಮಾಡ್ಬೋದು. ಏನು ಮಾಡ್ಬೋದು? IUGR ಅಂದರೆ ಬೇಬಿ ಗ್ರೋತ್ ಆಗೋದಿಲ್ಲ, ಫೀಟಸ್ ಗ್ರೋತ್ ಸರಿಯಾಗಿ ಆಗೋದಿಲ್ಲ ಗರ್ಭದಲ್ಲಿ. ಓಕೆ. ಫೀಟಲ್ ಡಿಸ್ಟ್ರೆಸ್ ಆಗ್ಬೋದು, ಬೇಬಿ ಅಂದರೆ ಫೀಟಸ್ ಡೆತ್ ಕೂಡ ಆಗಬಹುದು. ಯಾಕಾಗುತ್ತೆ ಸರ್? ಪ್ಲಾಸೆಂಟಲ್ ಇನ್ಫಾರ್ಕ್ಷನ್ ಯಾಕಾಗುತ್ತೆ? ಮ್ಯಾಟರ್ನಲ್ ಹೈಪರ್ ಟೆನ್ಷನ್, ಎಕ್ಲಾಂಪ್ಷಿಯಾ ಆ್ಯಂಡ್ ಪ್ರಿ ಎಕ್ಲಾಂಪ್ಷಿಯಾ. ಸೊ 3 ಕೇಸಸಲ್ಲಿ ಏನಾಗುತ್ತೆ? ಇಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿನೇ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಏನಾಗೋ ಚಾನ್ಸಸ್ ಇರುತ್ತೆ? ಪ್ಲಾಸೆಂಟಲ್ ಇನ್ಫಾರ್ಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಎಡಿಮೆಟಸ್ ಪ್ಲಾಸೆಂಟಾ. ಓಕೆ. ಎಡಿಮಾ ಆಗಿಬಿಡುತ್ತೆ ಪ್ಲಾಸೆಂಟಲ್ಲಿ, ಏನಾಗ್ಬಿಡುತ್ತೆ? ಎಡಿಮಾ ಆಗಿಬಿಡುತ್ತೆ. ಓಕೆ. ಮಶಿ ಥಿಕ್ ಪೇಲ್ ಪ್ಲಾಸೆಂಟಾ ಡ್ಯೂ ಟು ಫ್ಲೂಯಿಡ್ ಅಕ್ಯುಮುಲೇಷನ್. ಸೊ ಪ್ಲಾಸೆಂಟಾ ಒಳಗಡೆ ಏನಾಗಿದೆ ಸರ್? ಫ್ಲೂಯಿಡ್ ಅಕ್ಯುಮುಲೇಷನ್ ಆಗುತ್ತೆ, ಅದಕ್ಕೋಸ್ಕರ ಅದು ಎಡಿಮಾ ಆಗಿಬಿಟ್ಟಿದೆ ಅದರೊಳಗಡೆ. ಓಕೆ. ಸೊ ಕಾಸಸ್ ನಾವು ನೋಡಿದರೆ ಮ್ಯಾಟರ್ನಲ್ ಡಯಾಬಿಟೀಸ್, ಮ್ಯಾದರಿಗೆ ಡಯಾಬಿಟೀಸ್ ಇದ್ದರೆ ಆಗ್ಬೋದು, ಹಾರ್ಟ್ ಡಿಸೀಸ್ ಇದ್ದರೆ ಆಗ್ಬೋದು. ಓಕೆ. ಅಥವಾ RH ಇನ್ಕಂಪ್ಯಾಟಿಬಿಲಿಟಿ ಇದ್ದರೂ ಕೂಡ ಆಗ್ಬೋದು. ಸೊ ಇದು ಫೀಟಲ್ ಡೆತ್ ಕೂಡ ಆಗ್ಬೋದು ಇದರಲ್ಲಿ. ಓಕೆ. ಎಡಿಮೆಟಸ್ ಪ್ಲಾಸೆಂಟಾ ಇದ್ದರೆ ಫೀಟಸ್ ಡೆತ್ ಕೂಡ ಆಗ್ಬೋದು. ಓಕೆ. ನೆಕ್ಸ್ಟ್ ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಅಬ್ನಾರ್ಮ್ಯಾಲಿಟೀಸ್. ಓಕೆ. ಸೊ ನೆಕ್ಸ್ಟ್ ನಾವೇನು ನೋಡೋಣ? ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಅಬ್ನಾರ್ಮ್ಯಾಲಿಟೀಸ್. ಸೊ ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಅಬ್ನಾರ್ಮ್ಯಾಲಿಟೀಸ್ ಒಳಗಡೆ ಏನಾಗುತ್ತೆ ಅಂದರೆ ಅಟ್ಯಾಚ್ಮೆಂಟ್ ಸರಿಯಾಗಿ ಆಗೋದಿಲ್ಲ, ಯೂಟ್ರಸ್ ಜೊತೆ ಇದು ಅಟ್ಯಾಚ್ಮೆಂಟ್ ಸರಿಯಾಗಿ ಆಗೋದಿಲ್ಲ. ಸೊ ಫಸ್ಟ್ ಇರೋದರಲ್ಲಿ ಪ್ಲಾಸೆಂಟಾ ಅಕ್ರೀಟಾ, ಸೆಕೆಂಡ್ ಪ್ಲಾಸೆಂಟಾ ಇನ್ಕ್ರೀಟಾ, ಪ್ಲಾಸೆಂಟಾ ಪರ್ಕ್ರೀಟಾ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವು ನೋಡೋಣ ಪ್ಲಾಸೆಂಟಾ ಅಕ್ರೀಟಾ. ಸೊ ಪ್ಲಾಸೆಂಟಾ ಅಕ್ರೀಟಾದಲ್ಲಿ ಏನಾಗುತ್ತೆ? ಇಲ್ಲಿ ದಿ ಪ್ಲಾಸೆಂಟಾ ಅಬ್ನಾರ್ಮಲಿ ಅಟ್ಯಾಚಸ್ ಟು ದಿ ಯೂಟ್ರೈನ್ ವಾಲ್. ಹೌದು ಸರ್. ಸೊ ನಾರ್ಮಲ್ಲಿ ಪ್ಲಾಸೆಂಟಾ ಎಲ್ಲಿ ಅಟ್ಯಾಚ್ ಆಗುತ್ತೆ? ಯೂಟ್ರೈನ್ ವಾಲಿಗೆ ಅಟ್ಯಾಚ್ ಆಗುತ್ತೆ, ಯೂಟ್ರಸ್ಸಿಗೆ ಅಟ್ಯಾಚ್ ಆಗುತ್ತೆ. ಬಟ್ ಇಲ್ಲೇನಾಗಿದೆ? ಅಬ್ನಾರ್ಮಲ್ ಅಟ್ಯಾಚ್ಮೆಂಟ್ ಆಗಿದೆ. ಸರ್ ಅಬ್ನಾರ್ಮಲ್ ಹೇಗೆ? ಅಬ್ನಾರ್ಮಲ್ ಅಂದರೆ ಡೀಪ್. ಓಕೆ. ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ. ಅಟ್ಯಾಚ್ಮೆಂಟ್ ಹೇಗಾಗಿದೆ? ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ ಯೂಟ್ರೈನ್ ವಾಲಿಗೆ. ಓಕೆ. ಸೊ ಯೂಟ್ರೈನ್ ವಾಲಿಗೆ ಡೀಪ್ ಅಟ್ಯಾಚ್ಮೆಂಟ್ ಆಗುತ್ತೆ ವಿಥೌಟ್ ಪೆನಿಟ್ರೇಟಿಂಗ್ ಮಸಲ್ ಅಂದರೆ ಮಸಲ್ ಲೇಯರ್ ಇರುತ್ತೆ ಅಲ್ಲ, ಮಸಲ್ ಲೇಯರ್ ಆಫ್ ದಿ ಯೂಟ್ರಸ್ ಯಾವುದಿದೆ ಸರ್? ಮಸಲ್ ಲೇಯರ್ ಆಫ್ ದಿ ಯೂಟ್ರಸ್ ಮಯೋಮೆಟ್ರಿಯಮ್. ಓಕೆ. ಅಂದರೆ ಏನು?
ಇದು ಡೀಪ್ ಆಗಿದೆ ಸರ್, ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ, ಬಟ್ ಮಯೋಮೆಟ್ರಿಯಮ್ ತನ ಮುಟ್ಟಿಲ್ಲ. ಓಕೆ, ಮಯೋಮೆಟ್ರಿಯಮ್ ತನ ಇದು ಮುಟ್ಟಿಲ್ಲ. ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ ಸರ್, ಬಟ್ ಮಯೋಮೆಟ್ರಿಯಮ್ ತನ ಹೋಗಿಲ್ಲ ಅಂತ ಅರ್ಥ. ಸೊ ಇದ್ರ ಒಳಗಡೆ ಕಾಂಪ್ಲಿಕೇಶನ್ ಏನಾಗಬಹುದು ಅಂತ ಕೇಳಿದರೆ ಸಿವಿಯರ್ PPH ಆಗ್ಬೋದು, ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಓಕೆ, ಬ್ಲೀಡಿಂಗ್ ಏನಾಗ್ಬೋದು, ಜಾಸ್ತಿ ಆಗ್ಬೋದು. ರೀಸನ್ ಏನು ಸರ್? ಡ್ಯೂ ಟು ಇನ್ಕಂಪ್ಲೀಟ್ ಪ್ಲಾಸೆಂಟಾ ಸಪ್ರೇಷನ್. ಪ್ಲಾಸೆಂಟಾ ಸರಿಯಾಗಿ ಸಪ್ರೇಟ್ ಆಗೋದಿಲ್ಲ. ಯಾಕಂದರೆ ಏನಾಗಿದೆ ಇಲ್ಲಿ ಅಬ್ನಾರ್ಮಲ್ ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ. ಏನಾಗಿದೆ? ಅಬ್ನಾರ್ಮಲ್ ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ. ಅದಕ್ಕೋಸ್ಕರ PPH ಆಗ್ಬೋದು, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಆಗಬಹುದು. ಓಕೆ, ಮೇ ರಿಕ್ವೈರ್ ಹಿಸ್ಟೆರೆಕ್ಟೊಮಿ ಕೂಡ ಮಾಡ್ಬೋದು. ಇದು ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ, PPH ಹಾಗೇ ಇದೆ, ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂದರೆ ನಾವು ಹಿಸ್ಟೆರೆಕ್ಟೊಮಿ ಮಾಡ್ಬೋದು. ಹಿಸ್ಟೆರೆಕ್ಟೊಮಿ ಅಂದರೆ ಏನು ಸರ್? ರಿಮೂವಲ್ ಆಫ್ ಎಂಟೈರ್ ಯೂಟ್ರಸ್ಸನ್ನು ಕೂಡ ನಾವು ರಿಮೂವ್ ಮಾಡಬೇಕಾಗುತ್ತೆ. ರೀಸನ್ ಏನು ಸರ್? PPH ಸ್ಟಾಪ್ ಆಗ್ತಾ ಇಲ್ಲ. ಓಕೆ, ಯಾಕೆ ಆಗ್ತಾ ಇಲ್ಲ ಸರ್? ಇಲ್ಲೇನಿದೆ? ಪ್ಲಾಸೆಂಟಾ ಅಕ್ರೀಟಾ ಇದೆ. ಸೊ ಪ್ಲಾಸೆಂಟಾ ಅಕ್ರೀಟಾ ಅಂದರೆ ಏನು? ಅಬ್ನಾರ್ಮಲ್ ಡೀಪ್ ಅಟ್ಯಾಚ್ಮೆಂಟ್ ಟು ದಿ ಯೂಟ್ರೈನ್ ವಾಲ್ ವಿಥೌಟ್ ಪೆನೆಟ್ರೇಟಿಂಗ್ ದಿ ಮಸಲ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪ್ಲಾಸೆಂಟಾ ಇಂಕ್ರೀಟಾ. ಓಕೆ, ಸೊ ಪ್ಲಾಸೆಂಟಾ ಇಂಕ್ರೀಟಾ ಒಳಗಡೆ ಕೂಡ ಸೇಮ್ ಇದೆ. ಓಕೆ, ಅಲ್ಲಿ ಬಿ ಏನಾಗಿದೆ ಸರ್? ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ. ಪ್ಲಾಸೆಂಟಾ ಇಂಕ್ರೀಟಾ ಒಳಗಡೆ ಕೂಡ ಏನಾಗಿದೆ ಸರ್? ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ. ಓಕೆ, ಏನಾಗಿದೆ? ಡೀಪ್ ಅಟ್ಯಾಚ್ಮೆಂಟ್ ಆಗಿದೆ. ದಿ ಪ್ಲಾಸೆಂಟಾ ಇನ್ವೇಡ್ ಯೂಟ್ರೈನ್ ಮಸಲ್ ಮಯೋಮೆಟ್ರಿಯಮ್. ಓಕೆ, ಸೊ ಇಲ್ಲೇನಾಗಿದೆ? ಮೇಲ್ಗಡೆ ಪ್ಲಾಸೆಂಟಾ ಅಕ್ರೀಟಾ ಒಳಗಡೆ ಮಸಲ್ ಲೇಯರ್ ಒಳಗಡೆ ಇನ್ವೇಡ್ ಆಗಿದ್ದಿಲ್ಲ, ಪೆನಿಟ್ರೇಟ್ ಆಗಿದ್ದಿಲ್ಲ. ಬಟ್ ಪ್ಲಾಸೆಂಟಾ ಇಂಕ್ರೀಟಾ ಒಳಗಡೆ ಏನಾಗಿದೆ? ಮಸಲ್ ಲೇಯರ್, ಯೂಟ್ರೈನ್ ಮಸಲ್ ಲೇಯರ್ ಇದೆಲ್ಲ ಅದೇನಾಗಿದೆ? ಪೆನಿಟ್ರೇಟ್ ಆಗಿದೆ, ಇನ್ವೇಡ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇದ್ರ ಅಕ್ರೀಟಾಕ್ಕಿಂತ ಜಾಸ್ತಿ ಡೀಪ್ ಆಗಿರೋದು ಇಂಕ್ರೀಟಾ. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಪ್ಲಾಸೆಂಟಾ ಇಂಕ್ರೀಟಾ ಒಳಗಡೆ ಮಸಲ್ ಲೇಯರ್ ಕೂಡ ಮಯೋಮೆಟ್ರಿಯಮ್ ಕೂಡ ಏನಾಗಿದೆ? ಇಲ್ಲಿ ಇನ್ವೇಡ್ ಆಗಿದೆ, ಪೆನಿಟ್ರೇಟ್ ಆಗಿದೆ. ಇದರೊಳಗಡೆ ಕಾಂಪ್ಲಿಕೇಶನ್ ಏನೇನಿರ್ಬೋದು ಸರ್? PPH ಇರುತ್ತೆ, ಆಫ್ಟರ್ ದಿ ಡೆಲಿವರಿ ಸಿವಿಯರ್ PPH ಇರುತ್ತೆ, ಸರ್ಜರಿ ಮಾಡಲೇಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ಲಾಸೆಂಟಾ ಪರ್ಕ್ರೀಟಾ. ಸೊ ಪ್ಲಾಸೆಂಟಾ ಪರ್ಕ್ರೀಟಾ ಮೇಲ್ಗಡೆ ಇದ್ದಾವೆಲ್ಲ ಅವು ಎರಡಕ್ಕಿಂತ ಜಾಸ್ತಿ ಸಿವಿಯರ್. ಪ್ಲಾಸೆಂಟಾ ಪರ್ಕ್ರೀಟಾ ಇದರೊಳಗಡೆ ಏನಾಗುತ್ತೆ? ದಿ ಪ್ಲಾಸೆಂಟಾ ಪೆನಿಟ್ರೇಟ್ ಥ್ರೂ ದಿ ಯೂಟ್ರೈನ್ ವಾಲ್. ಓಕೆ, ಸೊ ಯೂಟ್ರಸ್ಗೆ 3 ಲೇಯರ್ಸ್ ಇರುತ್ತೆ, 3 ವಾಲ್ಸ್ ಇರ್ತವೆ. ಓಕೆ, ಎಂಡೋ, ಮಯೋ ಆ್ಯಂಡ್ ಪೆರಿ ಅಂತ. ಓಕೆ, ಎಂಡೋ, ಮಯೋ ಆ್ಯಂಡ್ ಪೆರಿ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ? 3 ವಾಲ್ಸ್ಗಳನ್ನು ಇದು ಏನಾಗುತ್ತೆ? ಪೆನಿಟ್ರೇಟ್ ಮಾಡುತ್ತೆ. ಆ್ಯಂಡ್ ಮೇ ಅಟ್ಯಾಚಸ್ ಟು ನಿಯರ್ ಬೈ ಆರ್ಗನ್ಸ್ ಲೈಕ್ ಬ್ಲಾಡರ್. ಓಕೆ, ಸೊ ಇಲ್ಲಿ ನಾವು ಡಯಾಗ್ರಾಮ್ ಹಾಕೋಣ. ಸೊ ಇದೇನಿದೆ? ಓಕೆ, ಸೊ ಇದರಲ್ಲಿ ಲೇಯರ್ಸ್ ಇರ್ತವೆ. ಎಷ್ಟು ಲೇಯರ್ಸ್ ಇದ್ದಾವೆ ಸರ್? ಇದರಲ್ಲಿ 3 ಲೇಯರ್ಸ್ ಇದ್ದಾವೆ. ಸೊ ಬ್ಲ್ಯಾಕ್ ಕಲರ್ದು ಒಂದು ಲೇಯರ್ ಅಂತ ಅಂದ್ಕೊಳ್ಳಿ. ಸೊ ಇದು ಮಿಡಲ್ ಲೇಯರ್ ಇದೆ, ಮಸಲ್ ಲೇಯರ್. ಓಕೆ, ಸೊ ಇನ್ನರ್ ಲೇಯರ್ ಒಂದಿರುತ್ತೆ. ಸೊ ಎಷ್ಟು ಲೇಯರ್ ಆಯಿತು ಸರ್? 3 ಲೇಯರ್ಸ್ ಆಯಿತು. ಒಂದು ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್ ಆ್ಯಂಡ್ ಪೆರಿಮೆಟ್ರಿಯಮ್, 3 ಆಯಿತಾ? ಸೊ ಇಲ್ಲಿ ಏನಾಗುತ್ತೆ? ಪ್ಲಾಸೆಂಟಾ. ಓಕೆ, ಸೊ ಇಲ್ಲೇನಾಗುತ್ತೆ? ಪ್ಲಾಸೆಂಟಾ ಇದೆಲ್ಲ ಅಟ್ಯಾಚ್ ಆಗಿದೆ. ಓಕೆ, ಪ್ಲಾಸೆಂಟಾ ಅಕ್ರೀಟಾ ಒಳಗಡೆ ಫಸ್ಟ್ ಟೈಪ್ ಒಳಗಡೆ ಏನಾಗಿತ್ತು? ಅಟ್ಯಾಚ್ಮೆಂಟ್ ಆಗಿತ್ತು, ಬಟ್ ಮಸಲ್ ಲೇಯರ್ ಒಳಗಡೆ ಇನ್ವೇಡ್ ಆಗಿದ್ದಿರಲಿಲ್ಲ. ಓಕೆ, ಸೊ ನೆಕ್ಸ್ಟ್ ಇಂಕ್ರೀಟಾ ಒಳಗಡೆ ಮಸಲ್ ಲೇಯರ್ ಒಳಗಡೆ ಕೂಡ ಹೋಗಿತ್ತು. ಇಂಕ್ರೀಟಾ ಒಳಗಡೆ ನೀವು ನೋಡ್ಬೋದು ರೆಡ್ ಕಲರ್ ಒಳಗಡೆ ಹೋಗಿದ್ದಲ್ಲ, ಮಸಲ್ ಲೇಯರ್ ಒಳಗಡೆ ಇನ್ವೇಡ್ ಆಯಿತು. ಲಾಸ್ಟ್ ಪರ್ಕ್ರೀಟಾ ಒಳಗಡೆ ಏನಾಗಿದೆ? 1 ಲೇಯರ್, 2 ಲೇಯರ್ ಆ್ಯಂಡ್ 3 ಲೇಯರ್ ಯೂಟ್ರಸ್ ಹೊರಗಡೆ ಬಂದು ಬೇರೆ ಬೇರೆ ಬ್ಲಾಡರ್ ಇದೆ ಅಂತ ಅಂದ್ಕೊಳ್ಳಿ. ಬ್ಲಾಡರಿಗೆ ಕೂಡ ಇದು ಬಂದು ಏನಾಗಿದೆ? ಅಟ್ಯಾಚ್ ಆಗಿದೆ. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಪ್ಲಾಸೆಂಟಾ ಎಲ್ಲಿರಬೇಕು? ಯೂಟ್ರಸ್ ಒಳಗಡೆ ಇರಬೇಕು. ಬಟ್ ನಮ್ಮ ಪ್ಲಾಸೆಂಟಾ ಪರ್ಕ್ರೀಟಾ ಒಳಗಡೆ ಏನಾಗ್ತಾ ಇದೆ? ಪ್ಲಾಸೆಂಟಾ ಪರ್ಕ್ರೀಟಾ ಒಳಗಡೆ ಏನಾಗ್ತಾ ಇದೆ? ಯೂಟ್ರಸ್ಸಿಂದ ಹೊರಗಡೆ ಬರ್ತಾ ಇದೆ. ಓಕೆ, ಸೊ ಯೂಟ್ರಸ್ಸಿಂದ ಹೊರಗಡೆ ಬರ್ತಾ ಇದೆ, ಹೊರಗಡೆ ಬಂದು ಬೇರೆ ಬೇರೆ ಆರ್ಗನ್ಸ್ಗಳಿಗೆ ಇದು ಅಟ್ಯಾಚ್ ಆಗ್ತಾ ಇದೆ. ಓಕೆ, ಇರೋದು ಒಳಗಡೆನೇ, ಬಟ್ ಅದು ಹೊರಗಡೆ ಕೂಡ ಅಟ್ಯಾಚ್ ಆಗ್ತಾ ಇದೆ. ಓಕೆ, ಎಕ್ಸ್ಟರ್ನಲ್ ಆರ್ಗನ್ಸ್ಗಳಿಗೆ ಕೂಡ ಇದು ಏನಾಗ್ತಾ ಇದೆ? ಅಟ್ಯಾಚ್ ಆಗ್ತಾ ಇದೆ. ಸೊ ಡೆಫಿನೇಷನ್ ನೋಡೋಣ. ದಿ ಪ್ಲಾಸೆಂಟಾ ಪೆನಿಟ್ರೇಟ್ ಥ್ರೂ ದಿ ಯೂಟ್ರೈನ್ ವಾಲಿಂದ ಹೊರಗಡೆ ಪೆನಿಟ್ರೇಟ್ ಮಾಡುತ್ತೆ. ಆ್ಯಂಡ್ ಮೇ ಅಟ್ಯಾಚಸ್ ಟು ದಿ ನಿಯರ್ ಬೈ ಆರ್ಗನ್ಸ್ ಲೈಕ್ ಬ್ಲಾಡರ್, ಇದಕ್ಕೆಲ್ಲ ಅಟ್ಯಾಚ್ ಕೂಡ ಆಗಬಹುದು. ಓಕೆ, ಸೊ ಇದು ಕಾಂಪ್ಲಿಕೇಶನ್ ನಾವು ನೋಡಿದರೆ ಲೈಫ್ ಥ್ರೆಟನಿಂಗ್ ಬ್ಲೀಡಿಂಗ್. ಸೊ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಜಾಸ್ತಿ ಅಂದರೆ ಎಷ್ಟಾಗುತ್ತೆ ಸರ್? ಲೈಫ್ ಥ್ರೆಟನಿಂಗ್, ಜೀವ ಕೂಡ ಹೋಗ್ಬೋದು, ಅಷ್ಟು ಜಾಸ್ತಿ ಬ್ಲೀಡಿಂಗ್ ಆಗ್ಬೋದು. ಓಕೆ, ಸರ್ಜಿಕಲ್ ರಿಮೂವಲ್ ಆಫ್ ಯೂಟ್ರಸ್ಸನ್ನು
ರಿಮೂವ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಅಫೆಕ್ಟೆಡ್ ಆರ್ಗನ್ಸ್ಗಳನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಅದು ಬ್ಲಾಡರಿಗೆ ಅಟ್ಯಾಚ್ ಆಗಿದೆ ಅಂದರೆ ಬ್ಲಾಡರ್ ಪಾರ್ಟ್ಸ್ ಕೂಡ ನಾವು ಕಟ್ ಮಾಡಬೇಕಾಗುತ್ತೆ. ರೆಕ್ಟಮಿಗೆ ಅಟ್ಯಾಚ್ ಆಗಿದೆ ಅಂದರೆ ರೆಕ್ಟಮ್ ಪಾರ್ಟ್ ಕೂಡ ನಾವು ಕಟ್ ಮಾಡಬೇಕಾಗುತ್ತೆ. ಅಂದರೆ ಅರ್ಥ ಏನು, ಪ್ಲಾಸೆಂಟಾ ಪರ್ಕ್ರೇಟಾ ಅಂದರೆ ಭಾಳ ಡೇಂಜರ್. ಓಕೆ, ಭಾಳ ಡೇಂಜರಸ್. ಸೊ ಅಟ್ಯಾಚ್ಮೆಂಟ್ ಅಬ್ನಾರ್ಮಲಿಟೀಸಲ್ಲಿರೋದು ಪ್ಲಾಸೆಂಟಾ ಅಕ್ರೀಟಾ. ಅಕ್ರೀಟಾ ಅಂದರೆ ಡೀಪ್ ಕನೆಕ್ಟ್ ಆಗುತ್ತೆ ಬಟ್ ಮಸಲ್ ಲೇಯರ್ ಒಳಗಡೆ ಇನ್ವೇಡ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಂಕ್ರೀಟಾ. ಇಂಕ್ರೀಟಾ ಒಳಗಡೆ ಕೂಡ ಡೀಪ್ ಆಗುತ್ತೆ ಬಟ್ ಮಸಲ್ಲಿಗೆ ಇಲ್ಲಿ ಇನ್ವೇಡ್ ಆಗುತ್ತೆ, ಪೆನಿಟ್ರೇಟ್ ಆಗುತ್ತೆ ಇಂಟು ದಿ ಮಸಲ್ ಲೇಯರ್. ನೆಕ್ಸ್ಟ್ ಲಾಸ್ಟ್ ಇರೋದು ಪ್ಲಾಸೆಂಟಾ ಪರ್ಕ್ರೇಟಾ. ಇಲ್ಲಿ ಏನಾಗುತ್ತೆ, ಮಸಲ್ ಲೇಯರ್ನು ಇನ್ವೇಡ್ ಆಗುತ್ತೆ, ಯೂಟ್ರಸ್ ಹೊರಗಡೆ ಪಾರ್ಟ್ ಇರ್ತಾವೆಲ್ಲ ಆ ಪಾರ್ಟ್ಗಳಿಗೆ ಕೂಡ ಇದು ಏನಾಗ್ತಾ ಇದೆ, ಅಟ್ಯಾಚ್ ಆಗ್ತಾ ಇದೆ. ಸೊ ಅದನ್ನು ನಾವು ಪ್ಲಾಸೆಂಟಾ ಪರ್ಕ್ರೇಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡೋಣ ಅದರ್ ಪ್ಲಾಸೆಂಟಲ್ ಅಬ್ನಾರ್ಮೆಲಿಟೀಸ್. ಓಕೆ, ಸೊ ಅದರ್ ಪ್ಲಾಸೆಂಟಲ್ ಅಬ್ನಾರ್ಮೆಲಿಟೀಸಲ್ಲಿರೋದು ಎರಡು, ಒಂದು ಪ್ಲಾಸೆಂಟಾ ಪ್ರೀವಿಯಾ, ಇನ್ನೊಂದು ಪ್ಲಾಸೆಂಟಾ ಅಬ್ರಪ್ಷನ್ ಅಥವಾ ಅಬ್ರಪ್ಷಿಯೋ ಪ್ಲಾಸೆಂಟಾ ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಸೊ ಫಸ್ಟ್ ನಾವು ನೋಡೋಣ ಪ್ಲಾಸೆಂಟಾ ಪ್ರೀವಿಯಾ. ಸೊ ಪ್ಲಾಸೆಂಟಾ ಪ್ರೀವಿಯಾ ಅಂದರೆ ಏನು, ದಿ ಪ್ಲಾಸೆಂಟಾ ಈಸ್ ಅಬ್ನಾರ್ಮಲ್ಲಿ ಇಂಪ್ಲಾಂಟೆಡ್ ಓವರ್ ಆರ್ ನಿಯರ್ ದಿ ಸರ್ವಿಕ್ಸ್. ಓಕೆ, ಸೊ ಇದರಲ್ಲಿ ಕೂಡ ಏನಾಗುತ್ತೆ, ಅಟ್ಯಾಚ್ಮೆಂಟ್ ಬೇರೆ ಪ್ಲೇಸಲ್ಲಾಗುತ್ತೆ. ಎಲ್ಲಾಗುತ್ತೆ, ಬೇರೆ ಪ್ಲೇಸಲ್ಲಾಗುತ್ತೆ. ಎಕ್ಸಾಂಪಲ್, ಸೊ ನಾರ್ಮಲ್ ಫಂಡಸ್ ಸೈಡ್ ಏನಾಗಿರಬೇಕು, ಪ್ಲಾಸೆಂಟಾ ಅಟ್ಯಾಚ್ಮೆಂಟ್ ಆಗಿರಬೇಕು. ಓಕೆ, ಪ್ಲಾಸೆಂಟಾ ಯಾವ ಸೈಡ್ ಅಟ್ಯಾಚ್ಮೆಂಟ್ ಆಗಿರಬೇಕು, ಫಂಡಸ್ ಇದೆ. ಓಕೆ, ಸೊ ಇದು ಏನಿದೆ, ಯೂಟ್ರಸ್ ಇದೆ. ಓಕೆ, ಸೊ ಇದೇನಿದೆ, ಯೂಟ್ರಸ್ ಇದೆ. ಸೊ ಫಂಡಸ್ ಸೈಡ್ ಏನಾಗಿರಬೇಕು, ಪ್ಲಾಸೆಂಟಾ ಅಟ್ಯಾಚ್ ಆಗಿದ್ದಿರಬೇಕು. ಅದನ್ನು ಬಿಟ್ಟು ಸರ್ವಿಕ್ಸ್ ಸೈಡ್, ಓಕೆ, ಅಂದರೆ ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಕಡೆ ಏನಾಗ್ತಾ ಇದೆ, ಪ್ಲಾಸೆಂಟಾ ಅಟ್ಯಾಚ್ ಆಗಿದ್ದರೆ ನಾವು ಅದನ್ನು ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ. ಓಕೆ, ಪ್ಲಾಸೆಂಟಾ ಈಸ್ ಅಬ್ನಾರ್ಮಲ್ಲಿ ಅಟ್ಯಾಚ್ಡ್ ಓವರ್ ಆರ್ ನಿಯರ್ ದಿ ಸರ್ವಿಕ್ಸ್. ಸೊ ಇದರಲ್ಲಿ ಟೈಪ್ಸ್ ಇರ್ತವೆ, ಕಂಪ್ಲೀಟ್ ಪ್ಲಾಸೆಂಟಾ ಪ್ರೀವಿಯಾ, ಪಾರ್ಷಿಯಲ್ ಪ್ಲಾಸೆಂಟಾ ಪ್ರೀವಿಯಾ ಆ್ಯಂಡ್ ಮಾರ್ಜಿನಲ್ ಪ್ಲಾಸೆಂಟಾ ಪ್ರೀವಿಯಾ ಅಂತ. ಅಷ್ಟು ಡೀಟೇಲ್ ಆಗಿ ನಾವೇನು ನೋಡೋದಿಲ್ಲ, ನೆಕ್ಸ್ಟ್ ಬರುತ್ತೆ. ಇದು ಪ್ಲಾಸೆಂಟಾ ಪ್ರೀವಿಯಾ ಒಂದು ದೊಡ್ಡ ಟಾಪಿಕ್ ಇದೆ, ಅದು ಸಪ್ರೇಟಾಗಿ ನೋಡೋಣ. ಸೊ ಇಲ್ಲಿ ನಾವು ನಾರ್ಮಲಿ ನೋಡಿದ್ರೆ ನಮಗೆ ಮೇಜರ್ಲಿ ನಮಗೆ ಒಂದು 3 ಟೈಪ್ಸ್ ಬರ್ತವೆ. ಒಂದು ಮಾರ್ಜಿನಲ್ ಪ್ಲಾಸೆಂಟಾ. ಮಾರ್ಜಿನಲ್ ಪ್ಲಾಸೆಂಟಾ ಪ್ರೀವಿಯಾ ಅಂದರೆ ಏನು, ಮಾರ್ಜಿನ್ ಇರುತ್ತೆಲ್ಲ, ಪ್ಲಾಸೆಂಟಾದ ಪ್ರೀವಿಯಾದು ಮಾರ್ಜಿನ್ ಇರುತ್ತೆಲ್ಲ, ಸೊ ಅದು ಸ್ವಲ್ಪ ಇಲ್ಲಿ ಸರ್ವಿಕ್ಸ್ ಓಪನಿಂಗ್ ಹತ್ರ ಬಂದಿರುತ್ತೆ, ಸ್ವಲ್ಪನೇ ಇಲ್ಲಿ ಅಟ್ಯಾಚ್ ಆಗ್ತಾ ಇದೆ, ಅದನ್ನು ನಾವು ಮಾರ್ಜಿನಲ್ ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇದೇನಿದೆ, ಸರ್ವೈಕಲ್ ಓಪನಿಂಗ್ ಇದೆ, ಸೊ ಇಲ್ಲಿ ಸ್ವಲ್ಪ ಮಾರ್ಜಿನ್ ಅಷ್ಟೇ ಕವರ್ ಆಗಿದೆ, ನೀವು ನೋಡಬೇಕು. ಸೊ ನೆಕ್ಸ್ಟ್ ಇರೋದು ಪಾರ್ಷಿಯಲ್ ಪ್ಲಾಸೆಂಟಾ ಪ್ರೀವಿಯಾ. ಸೊ ಪಾರ್ಷಿಯಲ್ ಅಂದರೆ ಏನು, ಹಾಫ್ ಇದೇನಿದೆ ಸರ್ವೈಕಲ್ ಓಪನಿಂಗ್ ಇದೆ ಅಂತ ಅಂದ್ಕೊಳ್ಳೋಣ, ಹಾಫ್ ಸರ್ವೈಕಲ್ ಓಪನಿಂಗ್ ಏನಾಗಿದೆ, ಸರ್ವಿಕ್ಸ್ ಏನಾಗಿದೆ, ಸರ್ವೈಕಲ್ ಕೆನಾಲ್ ಏನಾಗಿದೆ, ಹಾಫ್ ಸರ್ವೈಕಲ್ ಕೆನಾಲ್ ಇಲ್ಲಿ ಓಪನ್ ಇದೆ, ಅದಕ್ಕೋಸ್ಕರ ನಾವು ಪಾರ್ಷಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಂಪ್ಲೀಟ್ ಅಂದರೆ ಫುಲ್ ಸರ್ವಿಕ್ಸ್ ಇಲ್ಲಿ ಏನಾಗಿದೆ, ಕವರ್ ಆಗಿಬಿಟ್ಟಿದೆ. ಓಕೆ, ನಾವಿಲ್ಲಿ ನೋಡ್ಬೋದು ಹಾಫ್ ಇದೆ ಪಾರ್ಷಿಯಲ್, ಸ್ವಲ್ಪ ಇದೆ ಮಾರ್ಜಿನಲ್, ಕಂಪ್ಲೀಟ್ ಇದ್ದರೆ ಕಂಪ್ಲೀಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೊ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಇದರೊಳಗಡೆ ಏನೇನು ಇರ್ತವೆ, ಪೇನ್ಲೆಸ್ ವೆಜೈನಲ್ ಬ್ಲೀಡಿಂಗ್ ಕೂಡ ಇರುತ್ತೆ, ಪೇನ್ಲೆಸ್ ಇರುತ್ತೆ. ಓಕೆ, ಸೊ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಬೆಡ್ ರೆಸ್ಟ್ ಕೊಡಬೇಕು, ಮಾನಿಟರಿಂಗ್ ಮಾಡಬೇಕು ಆ್ಯಂಡ್ ಸಿ ಸೆಕ್ಷನ್ ರಿಕ್ವೈರ್ಡ್ ಫಾರ್ ದಿ ಡೆಲಿವರಿ ನಾರ್ಮಲ್ ಆಗೋಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಸಿ ಸೆಕ್ಷನ್ ಮಾಡಬೇಕಾಗುತ್ತೆ. ಓಕೆ, ಸಿಸೇರಿಯನ್ ಸೆಕ್ಷನ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ನಿಮಗೆ ಪ್ಲಾಸೆಂಟಾ ಪ್ರೀವಿಯಾ ಅಂದರೆ ಅರ್ಥ ಆಗಿರ್ಬೋದು. ಸೊ ಪ್ಲಾಸೆಂಟಾ ಪ್ರೀವಿಯಾ ಅಂದರೆ ಒಂದೇ ನೆನ್ಪಿಟ್ಕೊಳ್ಳಿ, ದಿ ಪ್ಲಾಸೆಂಟಾ ಈಸ್ ಅಟ್ಯಾಚ್ ಟು ದಿ ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್. ಓಕೆ, ಸೊ ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಅಥವಾ ಸರ್ವಿಕ್ಸ್ ಸೈಡ್ ಏನಾಗಿದೆ, ಅಟ್ಯಾಚ್ಮೆಂಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಪ್ಲಾಸೆಂಟಾ ಅಬ್ರಪ್ಷನ್ ಅಥವಾ ಅಬ್ರಪ್ಷಿಯೋ ಪ್ಲಾಸೆಂಟಾ ಅಂತ ಕೂಡ ನಾವು ಇದನ್ನು ಹೇಳಬಹುದು. ಸೊ ಇದರೊಳಗೆ ಏನಾಗುತ್ತೆ, ಪ್ಲಾಸೆಂಟಾ ಅಬ್ರಪ್ಷನ್ ಅಂದರೆ ಪ್ರೀಮ್ಯಾಚ್ಯೂರ್ ಸಪರೇಷನ್ ಆಫ್ ಪ್ಲಾಸೆಂಟಾ ಫ್ರಮ್ ಯೂಟ್ರಸ್ ಬಿಫೋರ್ ದಿ ಡೆಲಿವರಿ. ಓಕೆ, ಸೊ ಯಾವಾಗಲೂ ಪ್ಲಾಸೆಂಟಾ ಸಪ್ರೇಟ್ ಯಾವಾಗ ಆಗಬೇಕು, ನಾರ್ಮಲ್ ಟೈಮಲ್ಲಿ ಪ್ಲಾಸೆಂಟಾ ಯಾವಾಗ ಸಪ್ರೇಟ್ ಆಗುತ್ತೆ, ಆಫ್ಟರ್ ದಿ ಡೆಲಿವರಿ ಆಗಿದ ಮೇಲೆ ಸಪ್ರೇಟಾಗಿ ಪ್ಲಾಸೆಂಟಾ ಸಪ್ರೇಟಾಗಿ ಹೊರಗಡೆ ಬಂದುಬಿಡುತ್ತೆ. ಓಕೆ, ಬಟ್ ಇಲ್ಲೇನಾಗುತ್ತೆ, ಪ್ರೀಮ್ಯಾಚ್ಯೂರ್ ಸಪರೇಷನ್ ಆಫ್ ಪ್ಲಾಸೆಂಟಾ ಫ್ರಮ್ ದಿ ಯೂಟ್ರಸ್ ಬಿಫೋರ್ ಡೆಲಿವರಿ, ಇನ್ನೂ ಡೆಲಿವರಿನೇ ಆಗಿಲ್ಲ. ಓಕೆ, ಇನ್ನು ಡೆಲಿವರಿನೇ ಆಗಿಲ್ಲ, ಪ್ಲಾಸೆಂಟಾ ಏನಾಗಿಬಿಟ್ಟಿದೆ, ಸಪ್ರೇಟ್ ಆಗಿಬಿಟ್ಟಿದೆ. ಓಕೆ, ಡೆಲಿವರಿನೇ ಆಗಿಲ್ಲ, ಪ್ಲಾಸೆಂಟಾ ಸಪ್ರೇಟ್ ಆದಮೇಲೆ ಪ್ಲಾಸೆಂಟಾ ಅದರ ಫಂಕ್ಷನ್ ಕಳ್ಕೊಂಡು ಬಿಡುತ್ತೆ. ಓಕೆ, ಏನಾಗ್ಬಿಡುತ್ತೆ, ಕಳ್ಕೊಂಡು ಬಿಡುತ್ತೆ, ಪ್ಲಾಸೆಂಟಾ ಅದರ ಫಂಕ್ಷನ್ ಕಳ್ಕೊಂಡು ಬಿಡುತ್ತೆ. ಎಕ್ಸಾಂಪಲ್ ಅದರ ಫಂಕ್ಷನ್ ಏನಿದೆ ಅಂತ ಅಂದ್ಕೊಳ್ಳೋಣ, ಆಕ್ಸಿಜನ್ ಸಪ್ಲೈ, ಓಕೆ, ನ್ಯೂಟ್ರಿಷನ್ ಸಪ್ಲೈ ಮತ್ತು ರಿಮೂವಲ್ ಆಫ್ ವೇಸ್ಟ್, ಇವೆಲ್ಲ ಫಂಕ್ಷನ್ ಮಾಡೋದಿಲ್ಲ. ಅಂದರೆ ಏನು, ಬೇಬಿ ಡೆತ್ ಆಗ್ಬೋದು, ಏನಾಗ್ಬೋದು, ಬೇಬಿ ಡೆತ್ ಆಗ್ಬೋದು, ಬೇಬಿ ಡಿಸ್ಟ್ರೆಸ್
ಆಗ್ಬೋದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಅಬ್ರಪ್ಷನ್ ಪ್ಲಾಸೆಂಟಾ ಅಥವಾ ಪ್ಲಾಸೆಂಟಾ ಅಬ್ರಪ್ಷನ್ ಅಂದರೆ ಏನು? ಪ್ರೀಮೆಚ್ಯೂರ್ ಸಪ್ರೇಷನ್. ಪ್ಲಾಸೆಂಟಾ ಏನಾಗ್ಬಿಡುತ್ತೆ, ಸಪರೇಟ್ ಆಗುತ್ತೆ. ಪ್ಲಾಸೆಂಟಾ ಏನಾಗುತ್ತೆ, ಸಪರೇಟ್ ಆಗುತ್ತೆ ಫ್ರಮ್ ದಿ ಯೂಟ್ರಸ್ ಬಿಫೋರ್ ದಿ ಡೆಲಿವರಿ. ಬಿಫೋರ್ ದಿ ಡೆಲಿವರಿ ಪ್ಲಾಸೆಂಟಾ ಸಪ್ರೇಟ್ ಆದರೆ ನಾವು ಅಬ್ರಪ್ಷಿಯೋ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಸೊ ಕಾಸಸ್ ಏನೇನಿರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಮದರಿಗೆ ಟ್ರಾಮಾ ಆಗಿರ್ಬೋದು, ಸ್ಮೋಕಿಂಗ್ ಮಾಡ್ತಾಳೆ, ಕೋಕೇನ್ ಯೂಸ್ ಮಾಡ್ತಾಳೆ, ಆಗ್ಬೋದು. ಸೊ ಸಿಮ್ಟಮ್ಸ್ ಏನೇನಿರುತ್ತೆ, ಪೇನ್ಫುಲ್ ವಜೈನಲ್ ಬ್ಲೀಡಿಂಗ್ ಬರುತ್ತೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಇದು ಏನಿದೆ ನಾರ್ಮಲ್ ಪ್ಲಾಸೆಂಟಾ ಇದೆ, ಇಲ್ಲೇನಿದೆ ಪ್ಲಾಸೆಂಟಾ ಅಬ್ರಪ್ಷನ್ ಅಂದರೆ ಇಲ್ಲಿ ಡಿಟ್ಯಾಚ್ಮೆಂಟ್ ಆಗಿದೆ. ನೀವು ನೋಡ್ಬೋದು ರೆಡ್ ಕಲರ್ ಅಂದರೆ ಏನು, ಬ್ಲಡ್ ಬರ್ತಾ ಇದೆ. ಓಕೆ, ಪ್ಲಾಸೆಂಟಾ ಡಿಟ್ಯಾಚ್ ಆಗಿಬಿಟ್ಟಿದೆ, ಪ್ಲಾಸೆಂಟಾ ಸಪ್ರೇಟ್ ಆಗಿಬಿಟ್ಟಿದೆ. ಸೊ ಬ್ಲಡ್ ಇಲ್ಲಿ ಬಂದು ವೆಜೈನಾಯಿಂದ ಹೊರಗಡೆ ಬರ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಇಲ್ಲಿ ಪೇನ್ಫುಲ್ ವಜೈನಲ್ ಬ್ಲೀಡಿಂಗ್ ಇರುತ್ತೆ. ಫೀಟಲ್ ಡಿಸ್ಟ್ರೆಸ್ ಅಥವಾ ಡೆತ್ ಕೂಡ ಆಗ್ಬೋದು, ಬೇಬಿ ಡೆತ್ ಕೂಡ ಆಗ್ಬೋದು. ಸೊ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಸಿವಿಯರ್ ಇತ್ತು ಅಂದರೆ 100% ನಾವು ಸಿ ಸೆಕ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಬೇಬಿ ಜೀವ ನಾವು ಉಳಿಸ್ಬೇಕು ಅಂದರೆ ನಾವು ಸಿ ಸೆಕ್ಷನ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ನಿಮಗೆ ಪ್ಲಾಸೆಂಟಾ ಅಬ್ರಪ್ಷನ್ ಅರ್ಥ ಆಗ್ತಾ ಇದೆ. ಪ್ಲಾಸೆಂಟಾ ಅಬ್ರಪ್ಷನ್ ಅಂದರೆ ನೆನ್ಪಿಟ್ಕೊಳ್ಳಿ, ಒಂದೇ ಪ್ರೀಮೆಚ್ಯೂರ್ ಸಪರೇಷನ್ ಆಫ್ ಪ್ಲಾಸೆಂಟಾ ಬಿಫೋರ್ ಡೆಲಿವರಿಗಿಂತ ಮೊದಲೇ ಏನಾಗುತ್ತೆ, ಪ್ಲಾಸೆಂಟಾ ಸಪ್ರೇಟ್ ಆಗುತ್ತೆ. ಸೊ ಪ್ಲಾಸೆಂಟಾ ಸಪ್ರೇಟ್ ಆದರೆ ಬೇಬಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.